ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಇವತ್ತಿನ ಅಂಗೈಯಲ್ಲಿ ಆರೋಗ್ಯ ಎಂಬ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಗೆಳೆಯ ಶರತ್. ಇವತ್ತು ನಿಮ್ಮ ಜೊತೆ ಆಗಿದ್ದೇನೆ ಸ್ನೇಹಿತರೆ. ನಾವು ಕಳೆದ ಒಂದಷ್ಟು ದಿನದಿಂದ ಅಂಗೈಯಲ್ಲಿ ಆರೋಗ್ಯ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ವಿಷಾದಿಸ್ತಾ ಈಗಾಗಲೇ 24 ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಇವತ್ತು 25ನೇ ವಿಷಯವಾಗಿ ಪರೀಕ್ಷಾ ಸಮಯದಲ್ಲಿ ಕುರುಕಲು ತಿಂಡಿಗಳು ಬೇಡ ಅಂತಕ್ಕಂಥ ವಿಷಯದ ಬಗ್ಗೆ ಇವತ್ತು ನಿಮಗೆ ಒಂದಿಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಿಮ್ಮ ಮುಂದೆ ನಾನು ಹಾಜರಾಗಿದ್ದೇನೆ ಸ್ನೇಹಿತರೆ. ಪರೀಕ್ಷೆ ಅಂದ ತಕ್ಷಣ ಎಲ್ರಿಗೂ ಕೂಡ ಒಂದಷ್ಟು ಭಯ ಇದ್ದೇ ಇರುತ್ತೆ. ಹೇಗೆ ನಾವು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು, ಎಂತಹ ತಿಂಡಿಗಳನ್ನ ತಿನ್ನಬೇಕು, ಎಷ್ಟು ಆರೋಗ್ಯವಾಗಿ ಇಟ್ಕೊಳ್ಬೇಕು ನಮ್ಮ ಆರೋಗ್ಯವನ್ನು ಅಂಥ ಸಂದರ್ಭದಲ್ಲಿ ನಾವು ತಿನ್ನೋದ್ರ ಕಡೆ ಕೂಡ ಗಮನ ವಹಿಸಬೇಕು. ಹಾಗೆ ಎಷ್ಟು ತಿನ್ನಬೇಕು ಅಷ್ಟನ್ನು ಮಾತ್ರ ನಾವು ತಿನ್ನಬೇಕಾಗುತ್ತೆ. ಮಿತಿಮೀರಿ ತಿಂದರೆ ಅದು ನಾವು ಪರೀಕ್ಷೆಗೆ ಹೋಗದೇ ಇರುವಾಗಲೇ ಕೂಡ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಹಾಗಾದರೆ ಎಂತಹ ಆಹಾರಗಳನ್ನ ನಾವು ತಿನ್ನಬೇಕು, ಎಷ್ಟರ ಮಟ್ಟಿಗೆ ತಿನ್ನಬೇಕು ಅನ್ನುವ ವಿಷಯವನ್ನು ಇವತ್ತು ನಾವು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಪರೀಕ್ಷೆಯ ಒತ್ತಡಕ್ಕೆ ಸಿಲುಕಿದಾಗ ಬೇಗ ತಿನ್ನಬೇಕು ಅಂತ ನಮಗನ್ನಿಸುತ್ತೆ. ಅಂದರೆ ನಾವೇನು ಮಾಡ್ತೀವಿ ಅಂದರೆ ಪರೀಕ್ಷೆಗೆ ಸಮಯ ಇದೆ ಅಂತ ಓದ್ತಾ ಕೂತ್ಬಿಡ್ತೀವಿ. ಆದರೆ ನಮಗೆ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ. ಇನ್ನು ಕೇವಲ 5 ನಿಮಿಷ 6 ನಿಮಿಷ ಇರುತ್ತೆ. ಅವಾಗ ಬೇಗ ತಿಂತೀವಿ. ಅದು ಎಷ್ಟರ ಮಟ್ಟಿಗೆ ಆರೋಗ್ಯ ಕೆಡಿಸುತ್ತೋ ಬಿಡುತ್ತೋ ಗೊತ್ತಿಲ್ಲ. ಈಗ ಕುರುಕುರೆ ಏನಾರು ಇದ್ದರೆ, ಅಥವಾ ಕುರುಕುರೆ ಅಥವಾ ಚಿಪ್ಸು, ಈ ರೀತಿಯ ಆಹಾರಗಳು ಅಥವಾ ಬಿಸ್ಕೆಟು, ಇದನ್ನೆಲ್ಲ ತಿನ್ಕೊಂಡು ನಾವು ಪರೀಕ್ಷೆಗೆ ಹಾಜರಾಗ್ತೀವಿ. ಆದರೆ ಇದರಿಂದ ಎಂತಹ ಗಂಭೀರವಾದ ಪರಿಣಾಮಗಳು ಎದುರಾಗುತ್ತೆ ಅಂತ ನಾವು ಊಹಿಸೋದಕ್ಕೂ ಕೂಡ ಸಾಧ್ಯ ಆಗಲ್ಲ ಸ್ನೇಹಿತರೆ. ಹಾಗಾಗಿ ನಾವೇನು ಹೇಳ್ತೀನಿ ಅಂದರೆ, ಕುರುಕುರೆಗಳು ಅಥವಾ ಬೇರೆ ಏನು ತಿಂಡಿಗಳಿರ್ತವೆ ಅವುಗಳನ್ನ ಸಾಯಂಕಾಲದ ಹೊತ್ತು ಹೆಚ್ಚಾಗಿ ತಿನ್ನುವಂಥ ಪ್ರಯತ್ನವನ್ನು ಮಾಡಿ. ಬೆಳಗಿನ ಹೊತ್ತು ತಿಂದರೆ ಅದು ಏನು ಮಾಡುತ್ತೆ ಅಂದರೆ ನಿಮ್ಮನ್ನು ಪರೀಕ್ಷೆಯನ್ನು ಬರೆಯೋದಕ್ಕೆ ಸಾಧ್ಯ ಆಗಲ್ಲ. ಏನೋ ಒಂದು ರೀತಿ ಆಲಸ್ಯ ನಿಮ್ಮಲ್ಲಿ ಬೆಳೆಯುತ್ತೆ. ಅವಾಗಲಿಂದ ಏನಾಗುತ್ತೆ, ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಉಂಟಾದಾಗ, ಅನಾರೋಗ್ಯ ತೊಂದರೆಗಳು ಉಂಟಾದರೆ ಅದು ಕೂಡ ಪರೀಕ್ಷೆಯ ಮೇಲೆ ಗಂಭೀರವಾದ ಪರಿಣಾಮ ಅಂತ ಬೀರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಪರೀಕ್ಷೆ ಅಂದ ತಕ್ಷಣ ಎಲ್ರಿಗೂ ಕೂಡ ಭಯ ಇರುತ್ತೆ. ಇದಕ್ಕೆ ಹೆದರ್ಕೊಂಡು ಕೆಲವು ವಿದ್ಯಾರ್ಥಿ ಮಿತ್ರರು ಏನು ಮಾಡ್ತಾರೆ ಅಂದರೆ, ಪರೀಕ್ಷೆಗೆ ಇನ್ನೂ ಟೈಮ್ ಆಯಿತು, ಸಮಯ ಆಯಿತು ಅಂತ ಹೇಳಿ ಗಬಗಬನೆ ತಿನ್ನುವಂಥದ್ದು, ಕುರುಕುಲು ತಿಂಡಿಗಳನ್ನ ತಿನ್ನೋದ್ರ ಕಡೆಗೇ ಹೆಚ್ಚು ಗಮನ ವಹಿಸ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಯೋಚನೆ ಮಾಡಬೇಕು. ನಾವು ನಮ್ಮ ಆರೋಗ್ಯವನ್ನು ನಾವೇ ಅನಾರೋಗ್ಯವನ್ನು ತಂದ್ಕೊಳ್ತಾ ಇದ್ದೀವಿ. ಇವತ್ತು ಅದನ್ನು ಕುರುಕುಲು ತಿಂಡಿ ತಿನ್ನಿ, ಬೇಡ ಅಂತ ಹೇಳಲ್ಲ. ಆದರೆ ಬೆಳಗಿನ ಸಮಯದಲ್ಲಿ ಎಷ್ಟರ ಮಟ್ಟಿಗೆ ಅದು ಸರಿ, ಬೆಳಗಿನ ಸಮಯದಲ್ಲಿ ತಿನ್ಬೋದಾ ಅಂತ ನೀವು ಯೋಚನೆ ಮಾಡಬೇಕು. ಯಾಕಂದರೆ ಅದನ್ನು ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಅದು ನಮ್ಮಿಷ್ಟ, ನಾವು ತಿಂತೀವೋ ಬಿಡ್ತೀವೋ, ನಿಮ್ಗೆ ಯಾಕೆ ಅನ್ನೋಂಥ ಪ್ರಶ್ನೆಗಳು ಬರ್ತವೆ. ಹಾಗೆ ನಾವು ಸಲಹೆಗಳನ್ನ ಕೊಡ್ತೀವಿ ಅಷ್ಟೇ, ಅದನ್ನು ಫಾಲೋ ಮಾಡೋದು ಬಿಡೋದು ಅದು ನಿಮಗೆ ಬಿಟ್ಟಂಥ ವಿಷಯ. ನಾನೇನು ಹೇಳ್ತೀನಿ ಅಂದರೆ, ಇದ್ರ ಬಗ್ಗೆ ನೀವು ಗಮನ ವಹಿಸಬೇಕು. ನಾವು ಏನೋ ಸಿಗ್ತದೆ ಬಾಯಿ ರುಚಿ ಇರುತ್ತೆ ಅಂತ ತಿಂದ್ಬಿಡೋದಲ್ಲ.
ಅದರ ಮೇಲೆ ಗಂಭೀರವಾದ ಪರಿಣಾಮಗಳು ಎದುರಾಗ್ತವ, ಅದರ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಲ್ವಾ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ತಾವು ಪರೀಕ್ಷೆಗಳಿಗೆ ಹಾಜರಾಗಬೇಕು ಅನ್ನೋ ದೃಷ್ಟಿಯಿಂದ ಕಾಫಿ, ಟೀ ಅಥವಾ ತಂಪು ಪಾನೀಯಗಳನ್ನು ಸೇವನೆ ಮಾಡೋದರಿಂದ ಅವರು ಪರೀಕ್ಷೆಗೆ ಬೇಕಾದಂತಹ ಕೆಫೆನ್ಗಳನ್ನು ಪಡೆದುಕೊಳ್ತಾರೆ. ಅಂದರೆ ಎನರ್ಜಿಯನ್ನು ಇವರು ಬೂಸ್ಟ್ ಮಾಡ್ಕೊಳ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ, ಈಗ ಮಾಡ್ಬೋದಾ ಅಂತ ಅಂದರೆ, ಬೆಳಿಗ್ಗೆ ತಂಪು ಪಾನೀಯ ಕುಡಿಯೋದ್ರಿಂದ ಏನು ಅನಾಹುತ ಆಗುತ್ತೆ ಅನ್ನೋದನ್ನ ಇವೆಲ್ಲ ಯೋಚನೆ ಮಾಡಬೇಕು. ಇಂತಹ ಬೆಳಿಗ್ಗೆ ಇಷ್ಟು ತಣ್ಣಗಿನ ಒಂದು ವಾತಾವರಣದ ಇರೋದ್ರಿಂದ ನೀವು ತಂಪು ಪಾನೀಯಗಳನ್ನ ಕುಡಿದ್ರೆ ಇದು ಹೃದಯಾಘಾತಕ್ಕೂ ಕೂಡ ಕಾರಣ ಆಗ್ಬೋದು. ಹಾಗಾಗಿ ನಾವು ಬೆಳಗಿನ ಸಮಯದಲ್ಲಿ ಹೆಚ್ಚು ತಂಪಾಗಿರುವಂತಹ ನೀರನ್ನು ಕುಡಿಯದೆ ಸಾಧ್ಯವಾದಷ್ಟು ನಮಗೆಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೆಚ್ಚಗಿನ ನೀರನ್ನು ಕುಡಿಯುವಂಥದ್ದು, ಅಥವಾ ತಣ್ಣೀರು ಮಾಮೂಲಿ ಏನು ಫ್ರಿಜ್ಜಿಂದ ಅಥವಾ ಫ್ರಿಜ್ ನೀರನ್ನು ಬಿಟ್ಟು ಬೇರೆ ನೀರಿರುತ್ತಲ್ಲ, ನಿಮ್ಮ ಬಾವಿಯಿಂದ ಇರ್ಬೋದು ಅಥವಾ ನಿಮ್ಮ ಫಿಲ್ಟರ್ ನೀರನ್ನು ಕುಡಿದ್ರೆ ಏನೂ ಅನಾರೋಗ್ಯ ಉಂಟಾಗೋದಿಲ್ಲ. ಆದರೆ ಕೆಲವರು ಏನು ಮಾಡ್ತಾರೆ, ಫ್ರಿಜ್ಜಲ್ಲಿರುವಂಥ ನೀರಿರ್ಬೋದು ಅಥವಾ ತಂಪು ಪಾನೀಯಗಳನ್ನ ಹೆಚ್ಚಾಗಿ ಕುಡಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದರಿಂದ ನಮಗೇನೋ ಎನರ್ಜಿ ಸಿಗುತ್ತೆ, ಖುಷಿ ಸಿಗುತ್ತೆ, ಸ್ವಲ್ಪ ಹೊತ್ತು ನಾವು ತಣ್ಣಗೆ ಇರಬಹುದು ಅನ್ನುವಂಥ ಭಾವನೆ ಎಲ್ಲರಲ್ಲೂ ಮೂಡಿರುತ್ತೆ. ಆದರೆ ಇದು ಮುಂದೆ ಬರ್ತಾ ಎಷ್ಟು ಗಂಭೀರವಾದ ಸ್ಥಿತಿಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂದರೆ ಅದನ್ನು ನೀವೇ ಯೋಚನೆ ಮಾಡಬೇಕು. ನಾನು ಮಾಡ್ತಾ ಇರೋದು ಸರಿಯಾ, ಇದು ಎಷ್ಟು ಮಟ್ಟಿಗೆ ಸರಿಯಾಗುತ್ತೆ, ನನ್ನ ಆರೋಗ್ಯಕ್ಕಿದು ಸರಿ ಹೊಂದುತ್ತಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಅಲ್ವಾ. ಕೆಲವರು ಮಾತ್ರೆಗಳು, ಕೆಫಿನ್ ಮಾತ್ರೆಗಳನ್ನು ಅಥವಾ ಬೇರೆ ಯಾವುದೋ ಎನರ್ಜಿ ಕೊಡುವಂತಹ ಮಾತ್ರೆಗಳು, ಪಾನೀಯಗಳನ್ನು ಸೇವನೆ ಮಾಡ್ತಾರೆ. ಒಂದು ವಿಷಯ ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಯಾವುದೇ ಮಾತ್ರೆಗಳು ಅಥವಾ ಏನೇ ನೀವು ತಗೋಬೇಕು ಅಂತಾದರೆ ವೈದ್ಯರ ಒಂದು ಸಲಹೆ ಅತಿ ಮುಖ್ಯ. ವೈದ್ಯರ ಸಲಹೆ ಇಲ್ಲದೆ ನೀವು ಮಾತ್ರೆಗಳನ್ನ ಅಥವಾ ಕೆಫಿನ್ಗಳನ್ನು ಅಥವಾ ಬೇರೆ ಏನೋ ಟ್ಯಾಬ್ಲೆಟ್ಗಳು ಏನೇನಿರ್ತವೆ ಅವುಗಳನ್ನು ಸೇವನೆ ಮಾಡಬಾರ್ದು. ಅದು ಮುಂದೆ ತುಂಬ ಗಂಭೀರವಾದ ಪರಿಣಾಮವನ್ನು ನಿಮ್ಮ ಮೇಲೆ ಬೀರುತ್ತೆ. ಹಾಗಾಗಿ ನೀವು ಮೆಡಿಕಲ್ನಿಂದ ಆಗಲಿ ಅಥವಾ ಬೇರೆ ಎಲ್ಲಿಂದಲೂ ನೀವು ಮಾತ್ರೆಗಳನ್ನು ಖರೀದಿ ಮಾಡ್ತೀರಿ, ಆ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ನೀವು ಚೀಟಿಯನ್ನು ತೋರಿಸಿ ಖರೀದಿ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ವೈದ್ಯರ ಸಲಹೆ ಇಲ್ಲದೆ ಅವರು ಮಾತ್ರೆಯನ್ನು ಕೊಡ್ತಾರೆ ಮೆಡಿಕಲ್ನವರು. ಆದರೆ ಒಂದು ವಿಷಯ ನೆನಪಿಟ್ಕೊಳ್ಳಿ, ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅನ್ನುವಂಥದ್ದು ವೈದ್ಯರಿಗೆ ಮಾತ್ರ ಗೊತ್ತಿರುತ್ತೆ, ಅದು ಸಾಮಾನ್ಯ ಜನರಿಗೆ ಗೊತ್ತಿರೋದಿಲ್ಲ. ಇದನ್ನು ನಾವು ನೆನಪಿಟ್ಕೊಳ್ಳೇಬೇಕಾದಂಥ ಒಂದು ವಿಷಯ. ಪರೀಕ್ಷೆಯಂತಹ ಬಹಳ ಮುಖ್ಯವಾದಂತಹ ಸನ್ನಿವೇಶದಲ್ಲಿ ನೀವು ಪೌಷ್ಟಿಕತೆಯ ಕಡೆಗೆ, ಪೌಷ್ಟಿಕಾಂಶದ ಕಡೆಗೆ ಗಮನ ಕೊಡೋದು ಬಹಳ ಮುಖ್ಯ. ಇದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ನಾನು ಏನು ಬಿಡು, ನಂದೇಂತ ನಡೆದೋಗುತ್ತೆ, ನನ್ನ ಪರೀಕ್ಷೆ ಮುಗಿದೋದ್ರೆ ಸಾಕು ಅನ್ನುವಂಥ ಆಲೋಚನೆ ನಿಮ್ಮಲ್ಲಿ ಇರಬಾರ್ದು. ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ಬೇಕಾದದ್ದನ್ನು ನಾವು ಮಾಡಿಕೊಳ್ಳೇಬೇಕು, ಪಡ್ಕೊಳ್ಳೇಬೇಕು. ಇಲ್ಲಾಂದರೆ ಅದು ಗಂಭೀರವಾದ ಸಮಸ್ಯೆಗೆ ನಿಮ್ಮನ್ನು ದೂಡುತ್ತೆ. ಹಾಗೆ ನಿಮಗೆ ಪರೀಕ್ಷೆ ಬರೆಯೋದಕ್ಕೂ ಕೂಡ ಮನಸ್ಸು ಬರೋದಿಲ್ಲ. ಹಾಗೆ ಅನಾರೋಗ್ಯದ ಸಮಸ್ಯೆಗಳು ಪರೀಕ್ಷೆ ಹಾಲ್ನಲ್ಲೂ ಕೂಡ ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನಿಮ್ಮಲ್ಲಿ ಮುಖ್ಯವಾಗಿ ಭಯ ಅನ್ನೋದಿರುತ್ತೆ. ಪರೀಕ್ಷೆಯಲ್ಲಿ ಯಾರು ಬಂದು ಏನು ಕೇಳ್ತಾರೋ ಅನ್ನುವಂಥ ಭಯ, ಅದನ್ನು ಮೊದಲು ಬಿಟ್ಟಾಕಬೇಕು. ನಾನು ಪರೀಕ್ಷೆಗೆ ಬಂದಿದ್ದೀನಿ, ಪರೀಕ್ಷೆನ ಮಾತ್ರ ಬರಿತೀನಿ, ಬೇರೆ ಕಡೆ ಗಮನ ಕೊಡೋದಿಲ್ಲ ಅಂತ ನೀವು ಆಲೋಚನೆಯನ್ನು ಇಟ್ಕೋಬೇಕು ನಿಮ್ಮ ಮೈಂಡ್ನಲ್ಲಿ. ಆವಾಗ ಮಾತ್ರ ನೀವು ಪರೀಕ್ಷೆಯಲ್ಲಿ ಯಶಸ್ವಿ ಗಳಿಸೋದಕ್ಕೆ ಸಾಧ್ಯ. ಪರೀಕ್ಷೆಯಲ್ಲಿ ಯಶಸ್ವಿಯನ್ನು ಪಡ್ಕೋಬೇಕು ಅಂತಾದರೆ ಇದ್ರ ಬಗ್ಗೆ ನೀವು ಗಂಭೀರವಾಗಿ ಯೋಚನೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ ಅಲ್ವಾ. ಈಗ ಉದಾಹರಣೆಗೆ ನೋಡೋದಾದರೆ, ಕೆಫೀನ್ ಅಂತಕ್ಕಂಥದ್ದು ಅಲ್ಪ ಕಾಲ ನಿಮಗೆ ಖುಷಿಯನ್ನು ಕೊಡ್ಬೋದು. ಅದು ಅಲ್ಪ ಕಾಲ ನಿಮಗೆ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೋದು. ಆದರೆ
ಶಾಶ್ವತವಾಗಿ ನಿಮಗೆ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶ ಕಲ್ಪಿಸ್ಕೊಡೋದು ನಿಮ್ಮ ಪೌಷ್ಟಿಕಾಂಶಗಳು ಅನ್ನೋದನ್ನು ನೀವು ಮರಿಬಾರ್ದು. ಕೆಫೀನ್ಗಳು, ಮಾತ್ರೆಗಳು ಅದೇನಿದ್ರೂ ಕೂಡ ತಾತ್ಕಾಲಿಕ ಅಷ್ಟೇ. ಶಾಶ್ವತವಾಗಿ ಯಾವುದು ಕೂಡ ನಮಗೆ ಖುಷಿ ಕೊಡೋದಿಲ್ಲ. ನಮಗೆ ಖುಷಿ ಕೊಡುವಂಥದ್ದು ನಮ್ಮ ಆರೋಗ್ಯ ಅಷ್ಟೇ. ನಾವು ಆರೋಗ್ಯವಾಗಿದ್ದರೆ, 4 ಜನರ ಜೊತೆ ನಗ್ನಗ್ತಾ ಇದ್ದರೆ, ಖುಷಿಯಾಗಿದ್ದರೆ ಮಾತ್ರ ನಾವು ಸಮಾಜದಲ್ಲಿ ಬದುಕೋದಕ್ಕೆ ಸಾಧ್ಯ ಇದೆ. ಯಾವಾಗಲೂ ಕೂಡ ಮುಖ ಗಂಟಾಕೊಂಡಿರ್ತೀನಿ ಅಂತ ಆದರೆ ಅದು ಪ್ರಯೋಜನ ಆಗಲ್ಲ. ಯಾಕಂದರೆ ನಾವು ಯಾವಾಗಲೂ ನಗ್ತಾ ಇರಬೇಕು, ಖುಷಿಯಾಗಿರಬೇಕು. ಗಂಭೀರವಾಗಿರೋ ಸಮಯದಲ್ಲಿ ಮಾತ್ರ ಗಂಭೀರವಾಗಿರಬೇಕು. ಉಳಿದಂತೆ ನಮ್ಮ ಖುಷಿ ಅನ್ನುವಂಥದ್ದು ಇಡೀ ಲೋಕಕ್ಕೆ ಪಸರಿಸುವಂತೆ ನಮ್ಮ ಆನಂದ, ವಿಶ್ವಾಸ, ಪ್ರೀತಿ, ಸ್ನೇಹಿತರ ಜೊತೆ ಬೆರೆತಿರ್ತೀರಿ. ಆವಾಗ ನೀವು ಸುಮ್ಮನೆ ಕೂತಿದ್ರೆ ನಿಮಗೇನು ಬೆಲೆ ಇರಲ್ಲ. ಅವರ ಹಾಗೆ ನೀವು ಕೂಡ ಬೆರಿಬೇಕು. ಎಲ್ಲರ ಜೊತೆ ಬೆರೆತು ನಿಮ್ಮಲ್ಲಿ ನೀವಾಗಬೇಕು ಅನ್ನೋದೇ ನಮ್ಮ ಒಂದು ಆಶಯ. ಅದಕ್ಕೋಸ್ಕರನೇ ಈ ರೀತಿಯ ಸಲಹೆಗಳನ್ನ ಮಾಹಿತಿ ಖಜಾನೆ ನಿಮಗೆ ಅವಾಗವಾಗ ನೀಡ್ತಾನೆ ಬರ್ತಾ ಇದೆ. ನೀವು ಇದನ್ನು ಫಾಲೋ ಮಾಡ್ತಾ ಹೋಗ್ತಾ ಇರಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಮಾತ್ರೆಗಳ ಪರಿಣಾಮ ಏನಿರುತ್ತೆ ಅದು ಕೆಲವೇ ನಿಮಿಷ ಅಷ್ಟೇ ಇರುತ್ತೆ. ಆಮೇಲೆ ಅದು ಹೊರಟೋಗ್ಬಿಡುತ್ತೆ. ಅವಾಗ ಮತ್ತೆ ನಿಮಗೆ ಬೇರೆ ಒಂದು ರೀತಿಯ ಸಂಕಟ ಶುರು ಆಗುತ್ತೆ. ನಾನು ಯಾಕಾದರೂ ಈ ಮಾತ್ರೆ ತಗೊಂಡು ನನಗೆ ತುಂಬ ತೊಂದರೆ ಆಗ್ತಾಯಿತ್ತು ಈ ಮಾತ್ರೆ ತಗೊಂಡ ಮೇಲಿಂದ ಅಂತ ಹೇಳಿ ನೀವು ವೈದ್ಯರನ್ನು ಭೇಟಿಯಾಗಕ್ಕೆ ಹೋಗ್ತೀರಿ. ಆಗ ವೈದ್ಯರು ಕೇಳ್ತಾರೆ ನಿಮ್ಮನ್ನು, ನೀವೇನಾದರೂ ಮಾತ್ರೆಗಳನ್ನ ತೊಗೊಂಡಿದ್ರಾ ಅಂತ. ನೀವು ಪಾಪ ಸುಳ್ಳು ಹೇಳ್ಬೋದು, ಆದರೆ ವೈದ್ಯರಿಗೆ ಗೊತ್ತಾಗುತ್ತೆ ನೀವೇನು ತಗೊಂಡಿದ್ರೂ ಕೂಡ ವೈದ್ಯರಿಂದ ನಿಮ್ಮ ಮುಚ್ಚಿಡೋದಕ್ಕೆ ಸಾಧ್ಯ ಆಗೋಲ್ಲ. ಉದಾಹರಣೆಗೆ ನೀವೊಂದು ಕೆಮಿಕಲ್ ಔಷಧಿಯನ್ನು ತಗೊಂಡಿದ್ರಿ ಅಂತಾದರೆ ಅದನ್ನು ನಿಮ್ಮ ಚರ್ಮದಲ್ಲಿ ಒಂದು ರೀತಿಯ ಗುಳ್ಳೆಗಳು ಅಥವಾ ಏನೋ ಒಂದು ರೀತಿ ಬರುತ್ತೆ. ಅವಾಗ ಏನು ಮಾಡ್ತಾರೆ, ಅದನ್ನು ಟೆಸ್ಟಿಂಗ್ ಕಳಿಸ್ತಾರೆ. ನಿಮ್ಮ ಒಂದು ಭಾಗವನ್ನು, ನಿಮ್ಮ ಒಂದು ಚರ್ಮದ ಒಂದು ಭಾಗವನ್ನು ಕಿತ್ತು ಅದನ್ನು ಟೆಸ್ಟಿಂಗ್ ಕಳಿಸ್ತಾರೆ. ಆಗ ರಿಪೋರ್ಟ್ ಬರುತ್ತೆ. ರಿಪೋರ್ಟಲ್ಲಿ ಎಲ್ಲ ಗೊತ್ತಾಗುತ್ತೆ. ನೀವು ಸುಳ್ಳು ಹೇಳಿದ್ರೂ ಕೂಡ ಅದು ಖಂಡಿತವಾಗಲೂ ಪ್ರೂವ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಇದ್ರ ಬಗ್ಗೆ ನೀವು ನೆನಪನ್ನು ಇಟ್ಕೊಳ್ಳಿ. ಇದು ನಿಮ್ಮ ಆರೋಗ್ಯಕ್ಕೂ ನಿಮಗೂ ಕೂಡ ಒಳ್ಳೆಯದು. ನೀವು ಹೆಚ್ಚಾಗಿ ಕೆಫಿನ್ಗಳನ್ನು ಸೇವನೆ ಮಾಡೋದರಿಂದ ನಿಮ್ಮಲ್ಲಿ ಏಕಾಗ್ರತೆಯ ಕೊರತೆ ಅನ್ನುವಂಥದ್ದು ಉಂಟಾಗುತ್ತೆ. ನನಗೆ ಏನು ಬಿಡು, ನಾನು ಎಷ್ಟು ಟೈಮ್ ಓದಿದ್ರಾಯ್ತು ಅನ್ನುವಂಥ ಭಾವನೆ, ಅಥವಾ ಈಗ ಓದ್ತಾ ಕೂತಿರ್ತೀರಿ, ನಿದ್ದೆ ಬಂದಾಗ ಆಗುವಂಥದ್ದು, ಈ ರೀತಿಯ ಒಂದು ಸಂಭವಗಳು ಹೆಚ್ಚಾಗಿ ಉಂಟಾಗೋದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಕೆಫಿನ್ಗಳನ್ನು, ಕಾಫಿ, ಟೀ ಇದನ್ನು ಮಿತ ಪ್ರಮಾಣದಲ್ಲಿ ಸೇವನೆ ಮಾಡೋದು ಬಹಳ ಮುಖ್ಯ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಸೊ ಕೆಲವರೆಲ್ಲ ಹೇಳ್ತಾರೆ ತುಂಬ ಕಾಫಿ ಕುಡಿಬೇಕು, ಟೀ ಕುಡಿಬೇಕು ಅಂತ. ಆದರೆ ತುಂಬ ಕುಡಿದ್ರೆ ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡ್ಕೊಳ್ತೀವಿ ಹೊರತು ಅದರಿಂದ ಬೇರೇನೂ ಪ್ರಯೋಜನ ಅಂತೂ ಇಲ್ಲ. ಇದನ್ನು ನೆನಪಿಟ್ಕೊಳ್ಳಿ. ನೀವು ಮಿತ ಪ್ರಮಾಣದಲ್ಲಿ ಕುಡಿಯುವಂಥ ಪ್ರಯತ್ನವನ್ನು ಮಾಡಿ. ಏಕಾಗ್ರತೆ ಇಲ್ಲ ಅಂದರೆ ಈ ವಿದ್ಯಾರ್ಥಿಗಳ ಒಂದು ನಿರೀಕ್ಷೆ ಇಟ್ಕೊಂಡಿರ್ತಾರೆ. ನಾನು ಇಷ್ಟು ಅಂಕಗಳನ್ನ ತಗೋಬೇಕು, ನಾನು ಅಷ್ಟು ಅಂಕಗಳನ್ನ ತಗೋಬೇಕು, ನಾನು ಚೆನ್ನಾಗಿ ಓದಬೇಕು ಅನ್ನುವಂಥ ಆಸಕ್ತಿ ಇರುತ್ತೆ ಕೆಲವ್ರಿಗೆ. ಅದಕ್ಕೆ ತದ್ವಿರುದ್ಧ ಆಗುತ್ತೆ ಈ ರೀತಿ ಏಕಾಗ್ರತೆ ಕೊರತೆ ಆದರೆ. ಹಾಗೆ ಇನ್ನೊಂದು ವಿಷಯ, ಮದ್ಯಪಾನ ಅಂತಕ್ಕಂಥದ್ದು. ಇತ್ತೀಚೆಗೆ ಯುವಕರಲ್ಲಿಯೂ ಕೂಡ ಮದ್ಯಪಾನ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಹಾಗೆ ಕೆಲವರು 10th ಓದ್ತಾ ಇರ್ತಾರೆ ಅಥವಾ PUC ಓದ್ತಾ ಇರ್ತಾರೆ, ಅಂಥವರು ಕೂಡ ಮದ್ಯಪಾನವನ್ನು ಮಾಡ್ತಕ್ಕಂಥದ್ದು. ಅಥವಾ ಈಗ ಏನೋ ಪಾಪ ಸ್ನೇಹಿತರು ಕರ್ಕೊಂಡು ಹೋಗ್ತಾರೆ, ಒಂದು ರುಚಿ ತೋರಿಸ್ತಾರೆ ಅಂತ ಆದರೆ ನಾವು ಹೋಗುವಾಗ ನಾವು ಯೋಚನೆ ಮಾಡಬೇಕು. ಅದಕ್ಕೆ ಹೇಳಿರೋದು ಹಿರಿಯರು ಏನಂತ ಹೇಳಿದ್ದಾರೆ ಅಂದರೆ, ನಾವು ಒಳ್ಳೆಯವರ ಸಂಘವನ್ನು ಬೆಳೆಸಬೇಕು ಅಂತಕ್ಕಂಥದ್ದು. ಕೆಟ್ಟವರ ಸಂಘ ಬೇಡ, ಒಳ್ಳೆಯವರ ಸಂಘ ಬೆಳೆಸಿ ಅಂತ ಹೇಳ್ತಾರೆ. ಹಾಗೆ ನಾವು 4 ಜನರ ಮಧ್ಯೆ ಇದ್ದೇವೆ ಅಂತಾದರೆ ನಾವು ಎಷ್ಟರ ಮಟ್ಟಿಗೆ ನಾವು ಪರೀಕ್ಷೆಗಳಲ್ಲಿ ಅಥವಾ ನಾವು ಒಂದು ಯಶಸ್ಸನ್ನು ಗಳಿಸ್ಬೇಕು ಅಂದರೆ ಈ ರೀತಿಯ ಕೆಟ್ಟ ಚಟಗಳನ್ನ ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಜೀವನ ನಾಶ ಆಗುತ್ತೆ ಹೊರತು ಅದು ಒಳ್ಳೆಯದಂತೂ ಆಗೋಲ್ಲ. ಪ್ರತಿನಿತ್ಯ ಮದ್ಯಪಾನ ಮಾಡ್ತಾ ನಾವು ಕಾಲ ಕಳೆದುಬಿಟ್ರೆ
ನಾವು ಸಾಧನೆ ಎಲ್ಲಿಂದ ಮಾಡಬೇಕು, ಇನ್ನು ನಮಗೆ ಅಂಕಗಳು ಎಲ್ಲಿಂದ ಬರಬೇಕು ಅಲ್ವಾ? ನೀವು ಇದ್ರ ಕಡೆಗೂ ಕೂಡ ಗಮನ ಹರಿಸ್ಬೇಕು. ಇವತ್ತು ನಾನು ನೀವ್ಯಾರು ಗುರು ಹೇಳೋದಕ್ಕೆ ಅಂತ ನೀವು ಕೇಳ್ಬೋದು, ಅದಕ್ಕೇನು ತೊಂದರೆ ಇಲ್ಲ, ಕಮೆಂಟ್ ಸೆಕ್ಷನ್ ಓಪನ್ ಆಗಿದೆ, ನೀವು ಕೇಳ್ಬೋದು. ಆದರೆ ಸ್ನೇಹಿತರೆ, ಒಂದು ವಿಷಯ ನೆನಪಿಟ್ಕೊಳ್ಳಿ, ಮನುಷ್ಯ ಜೀವನ ಅನ್ನುವಂಥದ್ದು ಬರೋದು ಒಂದೇ ಸರಿ. ಇದನ್ನು ಹಾಳು ಮಾಡ್ಕೊಂಡವ್ರಿಗೇ ಹಾನಿಯ ಹೊರತು ನಮಗೇನು ಹಾನಿ ಆಗೋದಿಲ್ಲ. ನಾವು ಕೇವಲ ಸಲಹೆಯನ್ನು ಕೊಡ್ತೀವಿ, ಅದನ್ನು ಸ್ವೀಕರಿಸೋದು ಬಿಡೋದು ಅದು ನಿಮಗೆ ಬಿಟ್ಟಂಥ ವಿಷಯ ಅಂತ ನಾನು ಹೇಳ್ತೀನಿ. ಯಾಕಂದರೆ ಕೆಲವರು ಪಾಪ ಕಮೆಂಟ್ ಮಾಡ್ಬೋದು, ನೀವೇನು ಸೇವನೆ ಮಾಡೋದಿಲ್ಲ ಮಧ್ಯಾಹ್ನ ಅಂತ. ಸೊ ನಾನು ಸೇವನೆ ಮಾಡಲ್ಲ, ನಾನು ಓಪನ್ ಆಗಿ ಎಲ್ಲ ಹೇಳ್ತೀನಿ. ಯಾಕಂದರೆ ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟು ಇಲ್ಲ, ನಮಗೆ ಆಸಕ್ತಿನೂ ಕೂಡ ಇಲ್ಲ. ಹಾಗಂತ ನೀವು ಕೂಡ ಆಸಕ್ತಿ ಬೆಳೆಸ್ಕೊಳ್ಳಿ ಅಂತ ನಾನು ಹೇಳಲ್ಲ. ಯಾಕಂದರೆ ಅದು ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ಮಾತಾಡ್ತಾ ಇರುವಾಗ ನಾವು ಹೇಗೆ ವರ್ತಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಇಲ್ಲಿ ಮದ್ಯಪಾನವನ್ನು ಸೇವನೆ ಮಾಡೋದು ಒಳ್ಳೆಯದಲ್ಲ ಅಷ್ಟೇ. ಇದ್ರ ಬಗ್ಗೆ ನೀವು ಗಮನ ಹರಿಸಿ, ನೀವು ಎಷ್ಟು ಮಟ್ಟಿಗೆ ಯೋಚನೆ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಯಶಸ್ಸು, ನೀವು ಪರೀಕ್ಷೆಯಲ್ಲಿ ಅಂದ್ಕೊಂಡಂಥ ಅಂಕಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಜೀವನ ತುಂಬ ಕಷ್ಟ ಆಗುತ್ತೆ. ಮದ್ಯಪಾನದಿಂದ ಇನ್ನೊಂದು ಏನಾಗ್ತಂದರೆ ಕಿರಿಕಿರಿ ಉಂಟಾಗುತ್ತೆ. ನಮಗೆ ಏಕಾಗ್ರತೆಗೆ ಭಂಗ ಆಗುತ್ತೆ. ನಾವು ಏಕಾಗ್ರತೆಯಿಂದ ಒಂದು ವಿಷಯದ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇರ್ತೀವಿ, ಅಥವಾ ಏನೋ ಒಂದು ವಿಷಯನ ಓದ್ಕೊಂಡು ಏನೋ ಒಂದು ಯಶಸ್ಸನ್ನು ಗಳಿಸ್ತಾ ಇರ್ತೀವಿ ಅಂದಾಗ ಕೆಲವರು ಸ್ನೇಹಿತರು ಕರ್ಕೊಂಡೋಗಿ ಮದ್ಯಪಾನವನ್ನು ಮಾಡಿಸ್ತಾರೆ. ಆವಾಗ ನಮ್ಮ ಏಕಾಗ್ರತೆ ಎಲ್ಲ ಆ ಕಡೆ ಹೋಗುತ್ತೆ, ನಮ್ಮ ಮದ್ಯಪಾನ ಮಾಡಲೇಬೇಕು ಅನ್ನೋವಂಥದ್ದು. ಈಗ ನಾಳೆ ಇಷ್ಟೊತ್ತಿಗೆ ನೀವು ಮದ್ಯಪಾನ ಮಾಡಿದ್ರಿ ಅಂತಂದರೆ ನಾಡ್ದು ಇಷ್ಟೊತ್ತಿಗೆ ನಿಮಗೆ ಹಾಗೆ ಅನ್ನಿಸ್ತದೆ, ನಾನು ಮದ್ಯಪಾನ ಮಾಡಬೇಕು ಅಂತ. ಆದರೆ ಸ್ನೇಹಿತರೆ, ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ, ಕುಟುಂಬವನ್ನು ಹಾಳು ಮಾಡ್ತಕ್ಕಂಥದ್ದು ಮದ್ಯಪಾನ ಅನ್ನೋದನ್ನು ನೀವು ಯಾರೂ ಕೂಡ ಮರಿಬೇಡಿ. ಕೌಟುಂಬಿಕವಾಗಿ ನಾವೆಲ್ಲರೂ ಕೂಡ ಚೆನ್ನಾಗಿರಬೇಕು ಅಂದರೆ ಮದ್ಯಪಾನವನ್ನು ನಾವು ತ್ಯಜಿಸಬೇಕಾಗಿದೆ. ಇದ್ರ ಬಗ್ಗೆ ಗಂಭೀರವಾದ ಚಿಂತನೆಯನ್ನು ನೀವೆಲ್ಲರೂ ಕೂಡ ನಡೆಸಬೇಕಾಗತ್ತೆ. ಇಲ್ಲ ಅಂದರೆ ನಿಮ್ಮ ಜೀವನ ನಾಶ ಆಗೋಗುತ್ತೆ. ಸ್ಮರಣ ಶಕ್ತಿಯ ಮೇಲೂ ಕೂಡ ಗಂಭೀರವಾದ ಪರಿಣಾಮ ಬೀರ್ತಕ್ಕಂಥದ್ದು. ಅಂದರೆ ನೆನಪಿನ ಶಕ್ತಿ ಏನಿದೆ ಅದನ್ನು ಕೂಡ ಕುಗ್ಗಿಸುವಂತಹ ಈ ತಳಮಟ್ಟಕ್ಕೆ ನಿಮ್ಮ ಮದ್ಯಪಾನ ನಿಮ್ಮನ್ನು ಕೊಂಡೊಯ್ಯುತ್ತೆ ಸ್ನೇಹಿತರೆ. ಹಾಗೆ ಇನ್ನೊಂದು ವಿಷಯ, ನೀವು ಸರಿಯಾದ ಪ್ರಮಾಣದಲ್ಲಿ ತಿನ್ನೋದ್ರ ಮೂಲಕ ಪರೀಕ್ಷೆಯನ್ನು ಯಶಸ್ವಿಯಾಗಿ ನೀವು ಪಾಸ್ ಮಾಡೋದಕ್ಕೆ ಸಾಧ್ಯ ಇದೆ. ಮನುಷ್ಯನ ಮತ್ತೊಂದು ಸಂಬಂಧ ಅಂದರೆ ಆಹಾರ, ಪೌಷ್ಟಿಕಾಂಶ, ಹಾಗೆ ತಾನು ತೆಗೆದುಕೊಳ್ಳುವಂತಹ ಆಹಾರದ ಪ್ರಮಾಣ, ಇವೆಲ್ಲವೂ ಕೂಡ ಒಂದು ರೀತಿಯ ಸಂಬಂಧ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಜೀವನ ಅಂದ ತಕ್ಷಣ ಅದರಲ್ಲಿ ಅನೇಕ ಸವಾಲುಗಳು, ತೊಂದರೆಗಳು, ತಾಪತ್ರೆಗಳು ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅಂತಹ ಸನ್ನಿವೇಶದಲ್ಲಿ ನಮಗೆ ಈ ರೀತಿ ಪ್ರಮಾಣ, ಈ ಯಾವ ಆಹಾರವನ್ನು ಹೇಗೆ ತೆಗೆದುಕೊಳ್ಬೇಕು ಅಂತ ಆಹಾರ ತಜ್ಞರಲ್ಲಿ ನಾವು ಕೇಳಿ ತಿಳ್ಕೊಳ್ಳೋದು ಬಹಳ ಮುಖ್ಯ. ಹಾಗೆ ನಾವು ಪೌಷ್ಟಿಕಾಂಶ ಉಳ್ಳಂಥ ಆಹಾರಗಳನ್ನ ಸೇವನೆ ಮಾಡಬೇಕಾಗುತ್ತೆ. ಖನಿಜಾಂಶಗಳು, ಹಾಗೆ ಸೊಪ್ಪು ತರಕಾರಿಗಳು, ಇಂತಹ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಾಧ್ಯ ಆಗುತ್ತೋ ಅಷ್ಟು ಪ್ರಮಾಣದಲ್ಲಿ ಆಹಾರಗಳನ್ನ ಸೇವನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ನೀವು ಪರೀಕ್ಷೆಯನ್ನು ಸಮರ್ಥವಾಗಿ ನಿಭಾಯಿಸಬೇಕು ಅಂತ ಆದರೆ ನಿಮಗೆ ಆಹಾರ ಕ್ರಮಗಳನ್ನ ಅನುಸರಿಸೋದು ಭಾಳ ಮುಖ್ಯ. ಸೊಪ್ಪು ತರಕಾರಿಗಳು, ಹಣ್ಣುಗಳು, ಕಾಳುಗಳು, ಹಾಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಂಸ, ಹಾಗೆ ಡೈರಿ ಉತ್ಪನ್ನಗಳು, ಇವುಗಳ ಕಡೆ ಹೆಚ್ಚು ಗಮನ ಹರಿಸಬೇಕು. ಎಷ್ಟು ಮಟ್ಟಿಗೆ ಅದನ್ನು ಸೇವನೆ ಮಾಡಬೇಕು ಅಷ್ಟು ಸೇವನೆ ಮಾಡೋದು ಬಹಳ ಮುಖ್ಯ. ಆವಾಗ ನಿಮಗೆ ಏಕಾಗ್ರತೆ ಅನ್ನೋದು ಬೆಳೆಯುತ್ತೆ. ಒಂದು ರೀತಿ ಮಾಂಸ ಆಹಾರವನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡೋದು ಬಹಳ ಮುಖ್ಯ. ಯಾಕಂದರೆ ಪರೀಕ್ಷೆ ಹಾಲಿನಲ್ಲಿ ನಿದ್ದೆ ಮಾಡಿಬಿಟ್ರೆ ಪರೀಕ್ಷೆಯನ್ನು ಯಾರು ಬರೆಯೋದು ಸ್ವಾಮಿ ಅಲ್ವಾ? ನೀವೇ ಒಂದ್ಸಲ ಯೋಚನೆ ಮಾಡಿ. ನಾರಿನಾಂಶ ಉಳ್ಳಂತಹ ಆಹಾರಗಳು ಹಾಗೆ ಆರೋಗ್ಯವರ್ಧಕ ಪಾನೀಯಗಳನ್ನು ಸೇವನೆ ಮಾಡೋದರಿಂದ ನಿಮ್ಮ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಹೆಚ್ಚು
ಲವಲವಿಕೆಯಿಂದ ಚುರುಕಾಗಿ ಭಾಗವಹಿಸೋದಕ್ಕೆ ಅವಕಾಶ ಕಲ್ಪಿಸ್ಕೊಡುತ್ತೆ. ಆರೋಗ್ಯ ಪಾನೀಯ ಅಂದ ತಕ್ಷಣ ನಿಮಗೆ ಒಂದು ನೆನಪಾಗಬೇಕು, ಇಲ್ಲಿ ನಿಂಬೆ ಪಾನೀಯ ಅಂತಕ್ಕಂಥದ್ದು. ನಿಂಬೆ ಪಾನೀಯವನ್ನು ಮನೆಯಲ್ಲೇ ತಯಾರು ಮಾಡಿಕೊಂಡು ಕುಡಿಯೋದರಿಂದ ಯಾವುದೇ ಸಮಸ್ಯೆಗಳು ನಿಮಗೆ ಉಂಟಾಗೋದಿಲ್ಲ. ಹಾಗೆ ನಿಂಬೆಹಣ್ಣಿನ ಪಾನಕವನ್ನು ಸಕ್ಕರೆ ಅಥವಾ ಉಪ್ಪಿನ ಪ್ರಮಾಣದಲ್ಲಿ, ಅಂದರೆ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡು ಸೇವನೆ ಮಾಡೋದರಿಂದ ಯಾವುದೇ ತೊಂದರೆಗಳು, ತಾಪತ್ರೆಗಳು ನಿಮಗೆ ಉಂಟಾಗೋದಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ಇನ್ನೊಂದು ವಿಷಯ, ನೀವು ಬೇಕರಿಯಲ್ಲಿ ಸಿಗುತ್ತೆ, ಅಲ್ಲಿ ಸಿಗುತ್ತೆ ಅಂತ ಕುಡಿಯೋಕ್ಕೆ ಹೋಗ್ಬಿಡಿ. ಅಲ್ಲಿ ನೀವು ಮನೆಯಲ್ಲಿಯೇ ತಯಾರು ಮಾಡಿಕೊಂಡು ಕುಡಿದಷ್ಟು ಬಹಳ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ. ಈ ರೀತಿಯ ಅಂಶಗಳು ವೈಜ್ಞಾನಿಕವಾಗಿ ಒಂದು ಪ್ರೂವ್ ಆಗಿದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ನಾವು ನಾರಿನಾಂಶ ಉಳ್ಳಂಥ ಆಹಾರಗಳು ಅಥವಾ ಮಿನರಲ್ಗಳು ಇವುಗಳನ್ನ ಸೇವನೆ ಮಾಡೋದ್ರಿಂದ ಪರೀಕ್ಷೆಯನ್ನು ಬರೆಯುವಾಗ ವಿದ್ಯಾರ್ಥಿಯ ಅಥವಾ ವಿದ್ಯಾರ್ಥಿನಿಯ ಬುದ್ಧಿ ಚುರುಕಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ಬೋದು. ನಾವು ಚೆನ್ನಾಗಿ ತಿಂದು ಬಂದುಬಿಟ್ರೆ ನಿದ್ರೆ ಬರುತ್ತೆ ಹೊರತು ಚುರುಕಾಗಿ ಬುದ್ಧಿ ಅಂತೂ ಓಡೋದಿಲ್ಲ ಸ್ನೇಹಿತರೆ. ಇದರ ಬಗ್ಗೆ ತಾವು ಗಮನ ಹರಿಸ್ಬೇಕು. ಯಾಕಂದರೆ ತಿನ್ನಿ, ಬೇಡ ಅಂತ ಹೇಳೋಲ್ಲ, ನಿಮಗೆ ಬೇಕಾದಷ್ಟನ್ನು ಮಾತ್ರ ತಿನ್ನಿ. ಅದು ಬಿಟ್ಟು ನಿಮಗೆ ನಾಲಿಗೆಗೆ ರುಚಿ ಇದೆ, ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿ ತಿಂದು ಬಂದುಬಿಟ್ರೆ ಏನಾಗ್ಬೋದು ನಿಮ್ಮ ಪರೀಕ್ಷೆಯ ಗತಿ? ನೀವೇ ಯೋಚನೆ ಮಾಡಿಕೊಳ್ಳಿ. ನೀವು ಬೆಳಗಿನ ಆಹಾರವನ್ನು ಸೇವನೆ ಮಾಡುವಾಗ ಹೆಚ್ಚು ತರಕಾರಿ ಇರ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿ. ಅಷ್ಟೇ ಅಲ್ಲದೆ ಮೊಟ್ಟೆ, ಈ ರೀತಿಯ ಒಂದು ಕಡಿಮೆ ಕೊಬ್ಬಿನಾಂಶ ಇರ್ತಕ್ಕಂಥ ಆಹಾರಗಳನ್ನು ಹೆಚ್ಚಾಗಿ ಸೇವನೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಇನ್ನು ಮಧ್ಯಾಹ್ನದ ಸಮಯದಲ್ಲಿ ನೋಡೋದಾದರೆ ಮೊಳಕೆ ಕಾಳಿನಿಂದ ಮಾಡ್ತಕ್ಕಂತಹ ಒಂದು ಪಲ್ಯಗಳು, ಹಾಗೆ ಚಪಾತಿ, ಹಾಗೆ ಆಲ್ಮಂಡು, ಈ ರೀತಿಯ ಆರೋಗ್ಯವರ್ಧಕ, ಒಂದು ರೀತಿ ಆರೋಗ್ಯಕ್ಕೆ ಒಳ್ಳೆಯ ಶಕ್ತಿಯನ್ನು ಕೊಡ್ತಕ್ಕಂಥ ಆಹಾರಗಳನ್ನು ಹೆಚ್ಚಾಗಿ ಸೇವನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ರಾತ್ರಿಯ ಸಮಯ ನೋಡೋದಾದರೆ ಸ್ವಲ್ಪ ಅನ್ನ ಹಾಗೆ ಅಥವಾ ಚಪಾತಿ 1-2 ಅಥವಾ 3, ಹಾಗೆ ಮೀನು, ಇಂತಹ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಆವಾಗ ಮಾತ್ರ ನಮ್ಮ ಪರೀಕ್ಷೆಯಲ್ಲಿ ಯಶಸ್ವಿಯನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಆಹಾರ ಕ್ರಮ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಪರೀಕ್ಷೆಯಲ್ಲಿ ನಾವು ಯಶಸ್ಸನ್ನು ಗಳಿಸಬೇಕು ಅಂದರೆ ಈ ಎಲ್ಲ ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ. ನಿಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಗಳು ಇರುವಂತೆ ನೋಡ್ಕೊಳ್ಬೇಕಾಗತ್ತೆ. ಇದು ನಮ್ಮ ದೇಹಕ್ಕೆ ಶಕ್ತಿ ತುಂಬತಕ್ಕಂತಹ ಒಂದು ಮೂಲ ಅಂತಲೇ ಹೇಳ್ಬೋದು. ಹಾಗಾಗಿ ಕಾರ್ಬೋಹೈಡ್ರೇಟ್ಗಳನ್ನು ಅಂದರೆ ಎಷ್ಟು ಪ್ರಮಾಣದಲ್ಲಿ, ಕಡಿಮೆ ಪ್ರಮಾಣದಲ್ಲಿ, ಅಂದರೆ ಮಾಮೂಲಿ ಪ್ರಮಾಣದಲ್ಲಿ ಸೇವನೆ ಮಾಡಿದಾಗ ಮಾತ್ರ ನಾವು ಆರೋಗ್ಯವಾಗಿ, ಅಂದರೆ ನಮ್ಮಲ್ಲಿ ಶಕ್ತಿ ಅಂತಕ್ಕಂಥದ್ದು ವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮತ್ತೊಂದು ದ್ವಿದಳ ಧಾನ್ಯಗಳು, ಹಾಗೆ ಅವುಗಳ ಉತ್ಪನ್ನಗಳು, ಬೇರುಗಳು, ಇವುಗಳನ್ನ ಸೇವನೆ ಮಾಡೋದ್ರಿಂದ, ಇದನ್ನು ಬೇಯಿಸಿ ಸೇವನೆ ಮಾಡೋದು ಬಹಳ ಮುಖ್ಯ. ಅದನ್ನು ನೆನ್ಪಿಟ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಅಂದರೆ ಬೇಯಿಸದೇ ತಿನ್ಬೋದಾದಂಥ ತರಕಾರಿಗಳನ್ನು ಬೇಯಿಸದೇ ತಿನ್ಬೋದು, ಬೇಯಿಸಿ ತಿನ್ನಬೇಕಾದಂಥದ್ದನ್ನು ಬೇಯಿಸಿಯೇ ತಾವು ತಿನ್ನಬೇಕಾಗತ್ತೆ. ಇದ್ರ ಬಗ್ಗೆ ಗಮನ ಹರಿಸಿ. ಹೆಚ್ಚು ಬೊಜ್ಜು ಬೆಳೆಸ್ತಕ್ಕಂತಹ ಆಹಾರ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಆವಾಗ ನಮಗೆ ಒಂದು ರೀತಿ ಆಲಸ್ಯ ಅಂತಕ್ಕಂಥದ್ದು ಬರೋದಿಲ್ಲ. ಒಂದು ರೀತಿ ನಿದ್ರೆ ಬಂದ ಹಾಗೆ ಅನಿಸುವಂತಕ್ಕಂಥದ್ದು, ಏನೋ ಒಂದು ವಿಷಯದ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇರ್ತೀವಿ, ಓದ್ತಾ ಇರ್ತೀವಿ ಅಂದಾಗ ನಮಗೆ ನಿದ್ರೆ ಬಂದಾಗ ಹೇಗೆ ಬಂತದ್ದು, ಮಲ್ಕೋಬೇಕು ಅಂತ ಅನಿಸುವಂಥದ್ದು, ಇವೆಲ್ಲವೂ ಕೂಡ ಒಂದು ರೀತಿ ಬೊಜ್ಜಿನಿಂದನೇ ಅಂತ ಹೇಳ್ಬೋದು. ಬೊಜ್ಜು ಜಾಸ್ತಿ ಬಂದಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದು ತುಂಬ ಗಂಭೀರವಾದ ಸಮಸ್ಯೆಗೆ ನಮ್ಮನ್ನು ದೂಡುತ್ತೆ. ಹೃದಯಾಘಾತದಂಥ ಪರಿಸ್ಥಿತಿಗಳು ಬರುವಂತಹ ಸಾಧ್ಯತೆಗಳು
ಇರ್ತವೆ. ಹಾಗಾಗಿ ಇದರ ಬಗ್ಗೆ ಗಮನವಹಿಸಿ ಹಾಗೆ ವೈದ್ಯರ ಸಲಹೆ ಪಡೆದುಕೊಂಡು ನೀವು ರಕ್ತದಾನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಹೆಚ್ಚು ರಕ್ತದಾನ ಮಾಡಿದ್ರೆ ನಿಮ್ಮ ಒಂದು ಕನಿಷ್ಠ ಪಕ್ಷ 3 ತಿಂಗಳು 6 ತಿಂಗಳಿಗೊಂದ್ಸರಿ ಆದರೂ ಕೂಡ ನೀವು ರಕ್ತದಾನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಆವಾಗ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಾಗೆ ವೈದ್ಯರ ಸಲಹೆ ಅಂತಕ್ಕಂಥದ್ದು ಬಹಳ ಮುಖ್ಯ. ನಿಮ್ಮ ಕೌಟುಂಬಿಕ ವೈದ್ಯರ ಸಲಹೆ ಪಡ್ಕೊಂಡು ನೀವು ರಕ್ತದಾನ ಮಾಡಿ. ಯಾಕಂದರೆ ರಕ್ತದಾನ ಮಾಡ್ಬೋದೋ ಇಲ್ವೋ ಅಂತ ತಿಳ್ಕೊಳ್ಳಿ, ಇದು ಬಹಳ ಮುಖ್ಯ ಆಗುತ್ತೆ. ಇನ್ನು ನೀವೇನಾದರೂ ಸಸ್ಯಾಹಾರಿಗಳಾಗಿದ್ದರೆ ದ್ವಿದಳ ಧಾನ್ಯಗಳು ಹಾಗೆ ಕಾಳುಗಳು, ಮೊಳಕೆ ಕಾಳುಗಳು ಈ ರೀತಿಯ ಆಹಾರಗಳನ್ನು ಹೆಚ್ಚಾಗಿ ಸೇವನೆ ಮಾಡ್ಬೋದು. ಇನ್ನು ಮಾಂಸಾಹಾರಿಗಳು ಮಾಂಸವನ್ನು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದರೆ ಇದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರೋದರಿಂದ ನಿಮಗೆ ಮುಂದಿನ ಜೀವನಕ್ಕೆ ನಿಮಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡೋದಷ್ಟು ಬಹಳ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇನ್ನು ನೀವು ವಿದ್ಯಾರ್ಥಿಗಳಾಗಿದ್ದರೆ ಅಥವಾ ನಾನು ಏನೋ ಒಂದು ಕನಸನ್ನು ನಾನು ಈಡೇರಿಸ್ಕೋಬೇಕು ಅಂತ ಇದ್ದರೆ ನೀವು ಕಡಿಮೆ ಪ್ರಮಾಣದಲ್ಲಿ ಬೇಯಿಸಿದ ಆಹಾರಗಳು ಅಥವಾ ಮಸಾಲೆಯುಕ್ತ ಆಹಾರಗಳನ್ನು ಅಥವಾ ಮಾಂಸ ಆಹಾರಗಳನ್ನು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಿದಷ್ಟು ಬಹಳ ಒಳ್ಳೆಯದು. ಇದರಿಂದ ತೂಕಡಿಕೆ ಬಂದಾಗೆ ಆಗುವಂಥದ್ದು, ನಿದ್ರೆ ಬಂದ ಹಾಗೆ ಅನಿಸುವಂಥದ್ದು, ಓದಿನಲ್ಲಿ ಆಸಕ್ತಿ ಇಲ್ಲದಾಗೆ ನಿಮ್ಮನ್ನು ಪ್ರೇರೇಪಿಸುತ್ತೆ. ಹಾಗಾಗಿ ನಾನು ನಿದ್ರೆ ಮಾಡಲೇಬೇಕು ಅನ್ನುವಂತಹ ಒತ್ತಡಕ್ಕೆ ನೀವು ಸಿಲುಕಿಬಿಡ್ತೀರಿ. ಹಾಗಾಗಿ ಈ ಬೇಯಿಸಿದ ಆಹಾರಗಳು, ಮಸಾಲೆ ಬಳಸಿ ಮಾಡಿದಂಥ ಆಹಾರಗಳನ್ನು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡೋದು ಬಹಳ ಉತ್ತಮ. ಸೇವನೆ ಮಾಡಲೇಬೇಡಿ ಅಂತ ಹೇಳೋದಿಲ್ಲ, ಆದರೆ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಿ ಅನ್ನುವಂಥದ್ದು ನನ್ನ ಒಂದು ಸಲಹೆ ನಿಮಗೆ. ಇನ್ನು ಕೊನೆಯದಾಗಿ ಹೇಳೋದಾದರೆ, ನಿಮ್ಮ ಆರೋಗ್ಯದ ಕಡೆ ನೀವು ಗಮನ ಹರಿಸಿ. ಅಷ್ಟೇ ಅಲ್ಲದೆ ವಿಟಮಿನ್ ಆಹಾರಗಳನ್ನು ಸೇವನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ವಿಟಮಿನ್ ಯುಕ್ತ ಆಹಾರಗಳನ್ನು ಸೇವನೆ ಮಾಡಬೇಕಾಗತ್ತೆ. ಆವಾಗ ಮಾತ್ರ ನಾವು ಯಶಸ್ವಿಯಾಗಿ ನಮ್ಮ ಆರೋಗ್ಯವನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ನಾನು ಎಷ್ಟರ ಮಟ್ಟಿಗೆ ವಿಟಮಿನ್ ಆಹಾರಗಳನ್ನ ಸೇವನೆ ಮಾಡಬೇಕು, ಹಾಗೆ ಹೇಗೆ ಸೇವನೆ ಮಾಡಬೇಕು, ಎಷ್ಟು ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಕೌಟುಂಬಿಕ ವೈದ್ಯರನ್ನು ಚರ್ಚಿಸಿ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ